ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವೆಲ್ಲ ಲಾಸ್ಟು ಟ್ರೈಲರ್ ಇವೆಂಟಲ್ಲಿ ಮೀಟ್ ಆಗಿದ್ವಿ. ಸೊ ಆವಾಗೊಂದು ರಿಲೀಸ್ ಡೇಟ್ ಇತ್ತು. ಬಟ್ ಸಿನಿಮಾ ಎಲ್ಲ ಮುಗಿಸಿ, ಕೆಲಸ ಕಾರ್ಯ ಎಲ್ಲ ಮುಗಿಸಿ, ಸಿನಿಮಾ ನಮ್ಮ ಕೈಗೆ ಬಂದ ಟೈಮಲ್ಲಿ ನಮಗನ್ನಿಸಿದ್ದು, ಅಂದರೆ ರಿಲೀಸ್ಗಿನ್ನೇನು ಕೆಲವೇ ದಿವಸ ಇರಬೇಕಾದ್ರೆ ಅನ್ನಿಸ್ತು, ಅಂದರೆ ಎಲ್ಲೋ ನಾವು ಜನರಿಗೆ ಜಾಸ್ತಿ ತಲುಪಲಿಲ್ಲ ಅನ್ನುವಂಥದ್ದು. ಅಂದರೆ ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ, ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಕ್ಕಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು, ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಇಲ್ಲ ಈಗ ಬರೋದು ಬೇಡ, ಮುಂದೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ. ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ 20ಕ್ಕೆ ನಾವು ಸಿನಿಮಾವನ್ನು ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನಾವೇನೋ ಅವತ್ತು ಪುಷ್ ಮಾಡಿದ್ವಿ ಡೇಟ್ನ, ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ, ದಯವಿಟ್ಟು ನಮ್ಮನ್ನು ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ. ನಿಮ್ಮ ಸಹಕಾರ ಸಹಾಯ ತುಂಬ ಅಗತ್ಯ ನಮಗೆ. ಅಷ್ಟೇ. ಇಲ್ಲ ಸರ್, ಫೆಬ್ರವರಿ 20. ಎಸ್ ಸರ್. ಇಲ್ಲ, 6 ಡೇಟ್ ನಾವು ಅಂದ್ಕೊಂಡಿರಲಿಲ್ಲ, 20 ಅಂತಲೇ ಅಂದ್ಕೊಂಡಿದ್ವಿ. ಹೌದು ಸರ್. 2 ಬಾರಿ ಆಗಿತ್ತು. ಈಗ 3ನೇದಕ್ಕೆ ನಾವು ಖಂಡಿತ ಸ್ಟ್ರೈಟ್ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸರ್ ಡಿಸ್ಟ್ರಿಬ್ಯೂಷನ್ ಬಂದು KVN ಪ್ರೊಡಕ್ಷನ್ ಅವರು ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಹಾಂ ಸರ್, ಹೌದು. ಎಸ್, ಒಂದಿಷ್ಟು ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿದ್ವಿ. ಅಂದರೆ ನಾವು ಹೋದ ಸಲ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಾವು ಮಾಡ್ಕೊಂಡಿದ್ವಿ, ಒಂದಿಷ್ಟು ಇಂಟರ್ವ್ಯೂಸ್ ಆಗಲಿ ಅಥವಾ ಒಂದಿಷ್ಟು ಕಂಟೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಆದಷ್ಟು ಈ ಸಲ ಜನರೊಂದಿಗೆ ನೇರವಾಗಿ ಮಾತಾಡೋಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಒಂದಿಷ್ಟು ಊರುಗಳಿಗೆ ವಿಸಿಟ್ ಮಾಡಿ, ಅಲ್ಲಿಯ ಒಂದಿಷ್ಟು ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೋ ಅಥವಾ ಅಲ್ಲಿಯ ಒಂದಿಷ್ಟು ಜನರ ಜೊತೆಗೆ ಮಾತಾಡಿ 1 to 1 ಅವ್ರನ್ನ ಥಿಯೇಟ್ರಿಗೆ ಬರುವ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಬರುವಂಥ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊತಾ ಇದ್ದೀವಿ ಸರ್. ಸರ್ ಅಂದರೆ ಮಾರ್ನಮಿ ಒಂದು 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 ಒಳ್ಳೆಯ ಕಥೆ ಸರ್. ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ, ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ. ಸೊ ಅಲ್ಲಿ ಎಲ್ಲವೂ ಇದೆ, ಅಂದರೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ. ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗಬೇಕಾದ್ರೆ ಸಂಬಂಧಗಳ ಬೆಲೆ, ಒಂದು ರಿಲೇಷನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಅಂದರೆ ಹರ್ಟ್ ಆಗುವಂಥ ಅಂಶಗಳು ಖಂಡಿತ ಯಾವುದೂ ಇಲ್ಲ. ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಇದರಲ್ಲಿ ಹುಲಿವೇಷ ಬರುವಂಥದ್ದು. ಮಾರ್ನಮಿ ಅಂದರೆ ದಸರಾ, ಮಂಗಳೂರಿನ ದಸರಾ ಅಂತ. ಸೊ ಹುಲಿವೇಷ ಈ ಚಿತ್ರದಲ್ಲಿ ತುಂಬ ಒಂದು ಪಾತ್ರ, ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅದನ್ನು ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಅಂದರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗಬೇಕು ಅಂತಿಲ್ಲ. ಸೊ ಅದರಲ್ಲಿ ಚೇತು ಆಗಲಿ ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗಲಿ, ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ 2 ಕ್ಯಾರೆಕ್ಟರ್ಗಳನ್ನು ಓಕೆ ಇದನ್ನು ಎಲ್ಲೋ ನೋಡಿದ್ದೀನಲ್ಲ ನಾನು ಅನ್ನುವಂಥ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದೇ ಫಸ್ಟ್ ಸ್ಟೆಪ್ ಸರ್, ಮೊದಲ ಮೆಟ್ಲು. ಸೊ ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ವರ್ಷಗಳ ಒಂದು ಕನಸು, ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಕ್ರ್ಯೂವಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲ್ತ್ಕೊಂಡು ಇವಾಗ ಒಂದು ಕನಸು ಹೊತ್ತು ಅದನ್ನು ಡೈರೆಕ್ಷನ್, ಅಂದರೆ ಆ ಕೆಲಸ, ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನು ಜನರ ಎದುರಿಗೆ ತರ್ತಾ ಇದ್ದೀವಿ. ಸೊ ಜನರು ಇದನ್ನು ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.
ಪ್ರೆಸ್ ಮೀಟ್ ಏನಕ್ಕೆ ಇದೆಲ್ಲ ಕಾರಣಗಳನ್ನೆಲ್ಲ ಶೆಟ್ರ್ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ. ಈಗ ಯಾಕಂದರೆ ಮತ್ತೆ ರಿಪೀಟ್ ಮಾಡ್ದಂಗೆ ಆಗುತ್ತೆ ಅದನ್ನೇ ಕೂಡ ಮತ್ತೆ ಹೇಳಿದ್ರೆ. ಬಟ್ ನಮಗೇನಂದರೆ ಆ್ಯಸ್ ಎ ಹೀರೋ ನಿಮಗೆ ಈ ಸಿನಿಮಾ ಕೂಡ ಎರಡು ಶೇಡಲ್ಲಿ ನಾವು ನೋಡಿದ್ವಿ ಆ್ಯಕ್ಚುಲಿ ಕೆಲವೊಂದು ಟ್ರೈಲರ್ ನೋಡಿದಾಗ. ಸೊ ಅದು ಹೇಗಿತ್ತು ನಿಮಗೆ ಆ ಕ್ಯಾರೆಕ್ಟರ್ ಯಾವ ಥರ ಹ್ಯಾಂಡಲ್ ಮಾಡಿದ್ವಿ, ಹೇಗೆ ಎರಡು ಶೇಡ್ ಅಂತೇನು ಹೇಳಿದ್ರೆ ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು, ಅಂದರೆ ಈಸಿ ಆಯ್ತು ಅದು. ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ, ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ಅವ್ನು ಚೇಂಜ್ ಆಗೋದು ಅಷ್ಟೇ. ಅಲ್ಲಿ ಅದೇನು ಕಷ್ಟ ಅಂತ ಅನಿಸ್ಲಿಲ್ಲ ಸರ್ ನನಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ ಅದು. ಕರಾವಳಿಗೆ ಅದಷ್ಟೇ ಇದು ಹುಲಿ ವೇಷದ ತಯಾರಿ ಏನಾದರೂ ಮಾಡ್ಕೊಂಡು ಅಷ್ಟೇ ಅಥವಾ ಹೋಮ್ವರ್ಕ್ ಸರ್ ನಡೀತಾ ನಿಮಗೆ? ಹುಲಿ ವೇಷಕ್ಕೆ ತುಂಬ ತಯಾರಿ ನಡೆಯುತ್ತೆ ಸರ್. ಯಾಕಂದರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿಯವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ. ಅದು ಒಂದಾಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದೊಂದು ಆಕ್ಸೆಂಟ್ ಇರುತ್ತೆ, ಅದನ್ನು ಹಿಡಿಬೇಕಾಗತ್ತೆ ನಾವು. ದಾವಣಗೆರೆ ಸರ್. ಹಾಂ, ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ರು. ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ, ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿ ಇದ್ವಿ. ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು. ಹೌದು ಸರ್, ನಂದೆ. ಅದೇ ಸಡನ್ನ ಕೇಳಿದಾಗ ಅದು ಮಂಗಳೂರು ಭಾಷೆ ಎಲ್ಲ ಒಂದು ಚೂರು ಯೋಚನೆ ಮಾಡ್ಬೇಕಾಗತ್ತೆ. ಎಂತ ಮಾರ್ರೆ ಊಟ ಆಯ್ತಾ, ಇದು ಹೇಳ್ಬೋದಷ್ಟೇ, ಸಿಂಪಲಾಗಿ ಹೇಳ್ಬೋದಾದ್ರೆ ಇದು ಹೇಳ್ಬೋದಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ಅಂದರೆ ಸ್ಕ್ರಿಪ್ಟ್ ಇರುತ್ತೆ, ನಾವೆಲ್ಲ ಅದು ಬಹ್ಯಾಟ್ ಮಾಡಿರ್ತೀವಿ. ಸೊ ಅಲ್ಲಿ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ಥರ ಕೇಳಿದ್ರೆ ಒಂದು ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮಗೆ. ಭಾಷೆ ಅಷ್ಟೇ ಅಲ್ಲ, ಕಂಪ್ಲೀಟ್ ಆ್ಯಟಿಟ್ಯೂಡ್. ಒಬ್ಬ ಮಂಗಳೂರ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ, ಕಂಪ್ಲೀಟ್ ಆ್ಯಟಿಟ್ಯೂಡ್ ಅದು. ಸೊ ಅದನ್ನು ಕಲಿಯೋದು ಒಂದು ಟಾಸ್ಕು. ಅವ್ರು ಹೆಂಗೆ ನಡೀತಾರೆ, ಹೆಂಗೆ ಓಡಾಡ್ತಾರೆ, ಒಂದು ಪದನ ಬಳಸಬೇಕಾದ್ರೆ ಎಂಟೈರ್ ಬಾಡಿ ಹೆಂಗೆ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ದು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ದರು, ಬಟ್ ಅವರು ತುಂಬಾ ಎಕ್ಸಸೈಸ್ ಮಾಡಿದ್ದಾರೆ. ನಾನು ಮಾಡಿದೆ. ಕೆಲವೊಂದು ಶಾರ್ಟ್ ನಾವು ನೋಡಿದಾಗ ನಾಯಿ ಬರೋದು ಅದು ಲುಕ್ ಇದೆಯಲ್ಲ, ಅದೇ ಹೇಳಕ್ ಹೊರಟಿದೆ ಅಂತ ಒಂದು ತುಂಬ ಗಾಢವಾದ ಇಂಪ್ಯಾಕ್ಟ್ ಅಂತ ಆಗುತ್ತೆ. ಸೊ ಅವೆಲ್ಲ ಎಷ್ಟು ಟೈಮ್ ಸೇಕ್ ಆ್ಯಂಡ್ ಯಾಕಂದರೆ ಒಂದು ಪ್ರಾಣಿ ಇಟ್ಕೊಂಡು ಹಾಕ್ಕೊಂಡು ಅಷ್ಟು ಈಸಿ ಅಲ್ಲ ಅದು. ಸೊ ಅದು ಹೇಗೆ ನಿಭಾಯಿಸ್ತೀವಿ? ಎಸ್ ಸರ್, ಅಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂತ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು, ಅದು ಬೊಗಳ್ಬೇಕು, ಜೋರಾಗಿ ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ರಕೊಂಡು ಹಿಂಗೆ ಕೂರ್ತಾ ಇದೆ ಹಿಂಗೆ. ನಾವು ಅಂದರೆ 3 ಡೇಸ್ ಏನು ತೊಗೊಂಡ್ವಿ, ಅದನ್ನ ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊತಾ ಇದೆ, ಅದೇನು ತಿನ್ನಬೇಕು ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ, ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾಯಿದ್ದೀವಿ, ಏನೂ ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನು ಮಾಡಿದ್ವಿ, ಅದು ನಾಯಿಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ಥರ ಇವರು ಬೊಗಳ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯಿತು. ಹಾಗೆ ಟೇಕ್ ತೊಗೊಂಡಿದ್ದನು. ಅಷ್ಟೆಲ್ಲ ಸಾಹಸ ಇವರಿಬ್ಬರು ಮಾಡಿದ್ದಾರೆ ಆ್ಯಕ್ಚುಲಿ. ಎಸ್ ಋತ್ವಿಕ್ ಸರ್, ಇಲ್ಲಿ ಎಸ್ ಸರ್, ಒಬ್ಬ ಸ್ಟಾರ್ ನಟ ಒಂದು ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬ ದೊಡ್ಡ ವಿಷಯ, ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ, ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಏನಾದರೂ ಹೇಳ್ತೀರಾ? ಟ್ರೇಲರ್ ಲಾಂಚಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ, ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ಲರೂ ಗೊತ್ತು. ಅದರ ಆಚೆಗೆ ಅವ್ರು ಹೇಳೋದೇನು ಅಂತಂದರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದ್ದೊಂದು ಇದು. ಅದು ನಮಗೆ ಖುಷಿ ಕೊಡ್ತು. ಆ್ಯಂಡ್ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೈಲರ್ ತೋರಿಸಿದ್ವಿ, ಹಿಂಗಿದೆ ಅಂತ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೈಲರಲ್ಲಿ ತುಂಬ ಸ್ಟಫ್ ಇದೆ, ಅಂದರೆ ಏನೋ ಇದೆ ಅನ್ನೋದಂತೂ ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬ ಖುಷಿ ಇದೆ ಸರ್ ನಮಗೆ. ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಅಂದ್ಕೊಂಡು ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದೊಳ್ಳೆ ಲಾಂಚ್ ಸಿಕ್ತು ನಮಗೆ ಅದರಿಂದ. ಎಸ್. ಹಾಯ್ ಸರ್. ಎಸ್ ಸರ್.
ಸರ್ ಈಗ ನೀವು ಸೀರಿಯಲ್ ಇಂದ ಬಂದಿದ್ದು, ಸಿನಿಮಾ ಸೀರಿಯಲ್ ಅಂದ್ರೆ ಡೈಲಿ ಕನೆಕ್ಟ್ ಆಗ್ತಿರ್ತೀರಾ ಏನು ಟಿವಿ ಮೂಲಕ. ಸಿನಿಮಾ ಅಂತ ಬಂದಾಗ ತುಂಬ ಚೇಂಜಸ್ ಆಗುತ್ತೆ. ಸೊ ಸಿನಿಮಾಗೆ ಬರಬೇಕಾದ್ರೆ ನಿಮ್ಮ ತಯಾರಿಗಳು ಹೇಗಿತ್ತು? ಒಂದು ಎರಡನೇದು, ಇವತ್ತಿನ ಫೀಲ್ಡಲ್ಲಿ ಸಿನಿಮಾನ ತಲುಪಿಸೋದು ತುಂಬ ಕಷ್ಟ ಇದೆ. ನಾವು ಏನೇ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಜನ ನೀವೇ ನೋಡ್ತಾ ಇರೋ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ಆ ವಿಚಾರದಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅನ್ನೋದು. ಮೊದಲನೇ ಪ್ರಶ್ನೆ ಉತ್ತರ ಅಂದರೆ ಅದೇ ಸೀರಿಯಲಿಂದ ಸಿನಿಮಾ ಬಂದಿರೋದಲ್ವಾ. ಅಂದರೆ ಎಲ್ಲ ಕಲಾವಿದನಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆ್ಯಕ್ಟರ್ಗಳಿಗೆ ದೊಡ್ಡ ಪರದೆ ಮೇಲೆ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು ನನಗೆ ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು ತ್ರೀ ಇಯರ್ಸ್ ಆಯಿತಾ, 3 ಇಯರ್ಸ್ ಪ್ರಾಸೆಸ್ ಇದೆಲ್ಲ ಇವಾಗ ನೋಡ್ತಾ ಇದ್ದೀರಿ. ಇವಾಗ ಪಟ್ಟಂತ ಬಂದಿರೋದಲ್ಲ, ಇದು 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನು ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತು ನೋಡಿದಾಗ ಈಗ ಟ್ರೈಲರ್ ಯಾರು ನೋಡಿದ್ರು ಅಂದರೆ ಪ್ರಮೋಷನ್ ಅದು ಸರ್? ಎಸ್ ಸರ್ ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್ ಅಂದರೆ ರೀಚ್ ಆಗಿಲ್ಲ ಅಂತ ನಮಗೆ ಅನ್ನಿಸ್ತು. ಈಗ ತುಂಬ ಕಡೆ ನೋಡಿದವರೆಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲಲ್ಲಿ ಇತ್ತು, ಬೇರೆ ಸರ್ಕಲ್ಗೆ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನ್ನಿಸ್ತದು. ಸೊ ಇಂಥ ಒಳ್ಳೆ ಕಂಟೆಂಟನ್ನು ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕೂತು ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರು ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕೆಂದರೆ ಒಂದೊಂದ್ಸಲ ಹೇಳ್ತಾರೆ ದೊಡ್ಡ ಸಿನಿಮಾಗಳೇ ನಿಂತ್ಕೊತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಬಿಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ನೋಡೋಣ ಸರ್ ಅಷ್ಟೇ. ಸ್ಟಫ್ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ. ಈಗಂಥ ಸಿನಿಮಾಗಳು ಆಲ್ರೆಡಿ ರನ್ನಿಂಗಲ್ಲಿದೆ. ಎಸ್ ಸರ್, ಸ್ಟಫ್ ಇದ್ರೆ ಖಂಡಿತ ಬರ್ತಾರೆ. ಕರೆಕ್ಟ್. ಏನು ಅದಕ್ಕೆ ಬೇಕಾಗಿಲ್ಲ. ಓಪನಿಂಗ್ ಒಂಚೂರು ಪುಷಪ್ ಬೇಕನ್ನೋದಷ್ಟೇ ಮೇನ್. ಅದೇ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ ಈ ಥರ ಒಂದು ಮಾರನೇ ಮೇಲೆ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂದ್ರೆ ರೀಚ್ ಮಾಡಿಸ್ಬೇಕು ನಾವು. ನೀವು ಎಲ್ಲೆಲ್ಲಿ ಪ್ಲಾನ್, ಯಾವ್ಯಾವ ಊರಿಗೆ ಪ್ಲಾನ್ ಹಾಕಿದ್ದೀರಿ, ಆಲ್ ಓವರ್ ಕರ್ನಾಟಕ ಯಾವ ಥರ ನಿಮ್ಮ ಜರ್ನಿ ಇರುತ್ತೆ ಬಿಫೋರ್ ರಿಲೀಸ್? ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ. ನಿಮ್ಮ ಸೆಂಟರ್ಸ್ಗಳಲ್ಲಿ ಥಿಯೇಟರ್ಗಳು ಹೆಚ್ಚಿಗೆ ಆಗುತ್ತೆ ಅಂತ ನಿರೀಕ್ಷೆ ಇರುತ್ತಾ? ಅಂದ್ಕೊಂಡಿದ್ದೀವಿ ಸರ್, ನೋಡೋಣ. ಅಂದರೆ ಅಲ್ಲಿ ಚೆನ್ನಾಗಿ ಪುಷ್ ಇದೆ, ಅಂದರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟು ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ನಿಮ್ಮ ಟಿ ವಿ ಆಡಿಯನ್ಸ್ ನಿಮಗೆ ಸಪೋರ್ಟ್ ಕೊಟ್ಬಿಟ್ರೆ ಇನ್ನೂ ಹೆಲ್ಪ್ ಆಗೋದು. ಟಿ ವಿ ಆಡಿಯನ್ಸ್ ಥಿಯೇಟರ್ ಬಂದುಬಿಟ್ರೆ ಇದು ಸೂಪರ್ ಹಿಟ್ ಸರ್. ಇದು ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನನಗೇನು ಟಿ ವಿಯಲ್ಲಿ ನನಗೆ ರೇಟಿಂಗ್ಸ್ ಏನು ಸಿಗ್ತಾಯಿತ್ತು, TRP ಏನು ಬರ್ತಾಯಿತ್ತು ಟಿ ವಿಲಿ, ಆ TRP ನನಗೆ ಥಿಯೇಟ್ರಲ್ಲಿ ಆ ಜನ ಬಂದುಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. TRP ಒಳ್ಳೆ ಕಂಟೆಂಟ್ ರನ್ ಆಗಿದ್ದ ಸೀರಿಯಲ್? ಹೌದು ಸರ್, ಹೌದು. ನಾನು ಅದೇ ಬೇಸ್ ಮೇಲೆ ಹೇಳಿದ್ದು. ಅಂದರೆ ಅದೇ TRP ನಂಗೆ ಥಿಯೇಟ್ರಲ್ಲಿ TRP ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವರು ತುಂಬ ಖುಷಿ ಪಟ್ಬಿಡ್ತಾರೆ ಆಮೇಲೆ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್, ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗಿಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು, ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು, ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ. ಸೊ ಅದು February 20th ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ. ಸೊ ಯಾ, ದಟ್ಸ್ ಇಟ್. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ. ಸಿನಿಮಾ 2 ಬಾರಿ ಡೇಟ್ ಪೋಸ್ಟ್ಪೋನ್ ಆದಾಗ ನಿಮಗೂ ಯೋಚನೆ ಬಂದಿರಬೇಕಿತ್ತಲ್ಲ, ನಿಮಗೆ ಕೊಟ್ಟಿರೋ ಸಿನಿಮಾ ರಿಲೀಸ್ ಮಾಡಿ? ಅದೇ ಹೇಳಿದೆ, ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಡ್ತೀನಿ ಕೊಡಿ ಅಂತ, ಅವರೇ ಕೊಡಲಿಲ್ಲ. ಬಟ್ ಯಾ, ಅಂದರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಮೇಲೆ ಸರ್ ನಾವು ಅದನ್ನು ಜನಕ್ಕೆ ತಲುಪಿಸೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ, ಅದೇನೋ ಓಡಲಿಲ್ಲ ಅಂದರೆ ಓಕೆ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು. ಅದಾದಮೇಲೆ ರಿಲೀಸ್ ಆದಮೇಲೆ ಇಷ್ಟು ಚೆನ್ನಾಗಿತ್ತು, ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು, ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆಗೋ ನೋವಿದೆಯಲ್ಲ, ಅವಾಗೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಂಥ ಡಿಸಿಷನ್ಸ್ ಇದು. ಆ್ಯಂಡ್ 2 ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟು, ಬಟ್ ಆಗಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ. ಒಂದು ರೀತಿಯಲ್ಲಿ ಐ ಥಿಂಕ್ ಎಲ್ಲೋ ಒಂದು ಚೂರು ಹಾಗೆ ರೀಚ್ ಆಗ್ತಾ ಇದೆ. ಆ್ಯಂಡ್ ಈಗ 20ನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ 20ನೇ ತಾರೀಕು ಬರೋ ತನಕನೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈಗ ಪ್ಲ್ಯಾನ್
ಹಾಡೆಲ್ಲ ಮಾಡಿಕೊಂಡು ಯುನೋ ವಿ ಸ್ಟಾರ್ಟೆಡ್. ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು. ಆ್ಯಂಡ್ ಇವ್ರು ಹೇಳ್ದಂಗೆ ಸೀರಿಯಲಲ್ಲಿ ಇವ್ರಿಗೆ ಇರೋ ಆಡಿಯನ್ಸೇ ಅಂದರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾದ ಎಲ್ಲರೂ ಗುರ್ತಿಸ್ತಾರೆ ಆ್ಯಕ್ಚುಲಿ, ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ. ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇದು ಸೂಪರ್ ಹಿಟ್ ಫಿಲ್ಮ್. ಬಿಕಾಸ್ ಅವ್ರನ್ನ ಇಷ್ಟಪಡೋರು, ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋದು ಜನ, ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್. ಸೊ ಐ ಥಿಂಕ್ ಎಲ್ಲರೂ ಸಪೋರ್ಟ್ ಬಂದರೆ ಅದು ಇನ್ನೂ ಖುಷಿ. ಆ್ಯಂಡ್ ಅವರ ಟಿ ವಿ ಪ್ಲ್ಯಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು, ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು, ಅವ್ರುಗಳೆಲ್ಲ ತೋರಿಸಿದ ಸಪೋರ್ಟು, ಅದು ತುಂಬ ಖುಷಿ ಆಗುತ್ತೆ. ಸೊ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅನ್ನೋದು. ಎಲ್ಲ ಸಿನಿಮಾನು ಸ್ಪೆಷಲ್ ಸರ್. ತಗೊಂಡ್ಮೇಲೆ ಅದು ಸ್ಪೆಷಲ್, ತಗೊಂಡಿಲ್ಲ ಅಂದರೆ ಏನೋ ಸ್ಪೆಷಲ್ ಅನಿಸಿಲ್ಲ ಅಂತ ಅರ್ಥ. ಸೊ ಈ ಸಿನಿಮಾ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಅಂದರೆ, ಒಂದು ಈ ಚಿತ್ರತಂಡ, ಬಿಕಾಸ್ ಅವ್ರು ಸ್ಟಾರ್ಟಿಂಗಿಂದ ಏನು ಅಂದ್ಕೊಂಡಿದ್ರು, ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನನಗೆ ಈ ಆರ್ಟಿಸ್ಟು, ಈ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾಟೋಗ್ರಫರ್ ಹಿಂಗೆ ಬೇಕು ಅಂತ ಅಂದ್ಕೊಂಡಿದ್ದವ್ರನ್ನೇ ಎಲ್ಲರನ್ನೂ ಹಾಕ್ಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕೋ ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರೋ ಹಾಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು, ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ಕಿಂದ ಅದಕ್ಕೆ ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು. ಆ್ಯಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ. ಸೊ ಎಲ್ಲವೂ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ, ಆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ, ಅದಕ್ಕಾಗಿ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಹೌದು ಹೌದು. ಅಂದರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯಿತು. ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ. ನನಗೆ ಶೂಟಿಂಗ್ ಬೇರೆ ಸಿನಿಮಾದ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದಿದ್ದುಂಟು. ಬಟ್ ಅದು ತಿರ್ಗಾ 1 ತಿಂಗಳು 1.5 ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು ಈ ಕತೆ ತುಂಬ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂಥ ಕತೆ, ಮತ್ತೆ ಕೇಳಿದ ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತೋ, ಮಾಡಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊಂಡಿದ್ನೋ, ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು. ಸೊ ಹಣೆಯಲ್ಲಿ ಬರೆದಿತ್ತು, ಆಗಬೇಕಿತ್ತು, ಆ್ಯಂಡ್ ಈಗ ನಿಮ್ಮ ಮುಂದೆ ಬಂದಿದ್ದೀವಿ. ಚೈತ್ರ ಅವರೇ, ಕಂಟೆಂಟ್ ಅಲ್ಲಿ ಪುಣ್ಯಕೋಟಿ ಶೇಡ್ ಇದೆ ಅಂತ ಅನ್ನಿಸ್ತು. ಎಲ್ಲಾ ಕಾಲದಲ್ಲೂ ಈ ಒಳ್ಳೆಯವರು ಕೆಟ್ಟವರು ನಡುವೆ ಕಾಳಗ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ಒಪಿನಿಯನ್ ಇಟ್ಕೊಂಡಿದ್ದೀರಾ ನೀವು? ಒಪಿನಿಯನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ, ಇನ್ ಎವ್ರಿಬಡೀಸ್ ಲೈಫ್ ಎವ್ರಿಬಡಿ ಇಸ್ ಅ ವಿಲನ್ ಆರ್ ಅ ಹೀರೋ ಟು ಸಮ್ವನ್ ಆರ್ ದಿ ಅದರ್. ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೊಳ್ಳಾಗಿರ್ತೀನಿ, ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ನ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗೋದಲ್ವಾ. ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ, ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ, ಹಾಗೆ ಅವ್ರ ಜಾಗದಲ್ಲಿ ನಿಂತರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕೆ ಆ ಡಿಸಿಷನ್ಸ್ ತೊಗೊಂಡ್ರು, ಯಾಕೆ ಅದನ್ನು ಮಾಡಿದ್ರು ಅಂತ. ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟಾಗೇ ಇರ್ತಾರೆ. ಸೊ ಆ ಒಂದು ಐ ಥಿಂಕ್ ಅದನ್ನು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ನಿಮಗೆ ಒಂದು ಡಿಸ್ಕಷನ್ಗೆ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು. ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ, ಅವ್ರು ಯಾಕೆ ಹಂಗೆ ಮಾಡಿದ್ರು, ಅಯ್ಯೋ ಹೆಂಗೆ ಮಾಡಿಬಿಟ್ಲು ನೋಡು, ಇಲ್ಲ ಹೆಂಗೆ ಮಾಡ್ದ ನೋಡು, ಇದು ಹಿಂಗೆ ಮಾಡಬೇಕಿತ್ತ, ಈ ಥರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ. ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ. ಆ್ಯಂಡ್ ಅದು ಸ್ಕ್ರೀನ್ ಪ್ಲೇಯಲ್ಲೂ ಆ ಕತೆ ನಿಮ್ಗೆ ಹಾಗೆ ಹೇಳ್ಕೊಂಡೋಗುತ್ತೆ ಅಂತ. ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದರೆ ಹೌದು, ಅಂದರೆ ನಾವೆಲ್ಲರೂ ಈಸಿಯಾಗಿ ಜನನ ಜಡ್ಜ್ ಮಾಡಿಬಿಡ್ತೀವಿ, ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಕರೆಕ್ಟಾಗಿ ತೋರಿಸುತ್ತೆ ನಮ್ಮ ಸಿನಿಮಾ. ಚೈತ್ರ ಹಂಗೆ ಇಲ್ಲ ಅದು ರಿಲೀಸ್ ಆಗಿರೋ ಸಾಂಗ್ ನಿಮ್ಮಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಆ ಹಾಡು ಆ ಒಂದು ಶೂಟಿಂಗ್ ಹೇಗೆ ಆಯ್ತು ಅಂತ ಅದು ಚೆನ್ನಾಗಿ, ಇದು ಕಷ್ಟ ಸರ್. ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರ್ಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು. ಬಿಕಾಸ್ ಇವರು ಸರ್ಟಿಫೈಡ್ ಇಂಟ್ರೋವರ್ಟ್ ಇವರು. ನಾನಂದ್ರೆ ಕಲ್ಲು ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ, ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ. ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅನ್ಸ್ಬೇಕು ಅಂದರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ, ಆ ಒಂದು ಈಸ್ ಬರೋದಕ್ಕೆ. ಸೊ ಕಟ್ ಹೇಳಿದ್ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು, ಮತ್ತೆ ನಿಮ್ಮ ಸೀರಿಯಲಲ್ಲಿ ಹೆಂಗೆ, ಇಲ್ಲ ಅದು ಹೆಂಗೆ, ಇದು ಹೆಂಗೆ, ನಿಮ್ಮ ವೈಫ್ ಬಗ್ಗೆ ಹೇಳಿ, ನಿಮ್ಮ ಮಗು ಬಗ್ಗೆ, ಹಿಂಗೆ ಬರೀ ಹಿಂಗೆ ಕೇಳಿ 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 ನಾವು ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನಲ್ಲಿ ನಮಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು. ಐ ಥಿಂಕ್ ಆ ರಿದಮ್ ಸಿಕ್ತು. ನೆಕ್ಸ್ಟ್ ನಾನೇನಾದರೂ ಮಾಡಿದಾಗ ಇಂಪ್ರೂವೈಸ್ ಮಾಡಿದಾಗ ಇಂಪ್ರಾಂಪ್ಟು
ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ, ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರು ಅದು ಪರ್ಫಾರ್ಮ್ ಮಾಡಕ್ಕೆ ಕಂಟಿನ್ಯೂ ಮಾಡೋರು. ಸೊ ಐ ಥಿಂಕ್ ಅದು ಒಂದು ಸ್ಟಾರ್ಟಿಂಗಲ್ಲಿ ಚಾಲೆಂಜ್ ಇತ್ತು, ಅದಾದ್ಮೇಲೆ ಮಜಾ ಕೊಡ್ತು. ಸೊ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಜೋವಿಯಲ್ ಅಂದರೆ ನಮ್ಮ ಶಿವ ಸರು ಏನೋ ಒಂದು ಕಮೆಂಟ್ ಮಾಡ್ತಾನೆ ಇರೋರು, ಏನೋ ಒಂದು ಮಾಡ್ತಿರ್ಬೇಕಾದ್ರೆ. ಸೊ ಎಲ್ಲ ಮಜವಾಗಿರ್ತಾ ಇತ್ತು ಇವ್ರದ್ದು ಮತ್ತು ಡೈರೆಕ್ಟರ್ ಬ್ಯಾಂಟರು. ಸೊ ಪ್ರತಿಯೊಂದು ಮೆಮೊರಿ ಇವಾಗ ನೀವು ಕೇಳಿದಾಗ ನನಗೆ ಹಾಗೆ ವಿಜುವಲ್ ಆಗಿ ಹೋಗ್ತಾ ಇದೆ, ಏನೇನೇನೇನು ಶೂಟ್ ಮಾಡಿದ್ವಿ, ಹೆಂಗೆ ಬರ್ತಾ ಇತ್ತು ಅಂತ. ಇಟ್ ವಾಸ್ ಫನ್ ಶೂಟಿಂಗ್. ಎಸ್, ಅದು ಮೋಸ್ಟ್ಲಿ ಅವರು ರಿಯಲ್ ಲೈಫಲ್ಲೂ ಕೂಡ ಅಷ್ಟು ರೊಮ್ಯಾಂಟಿಕ್ ಆಗಿ ಇಲ್ಲ ಅನ್ಸುತ್ತೆ. ಅವ್ರ ಹೆಂಡ್ತಿನ ಕೇಳ್ಬೇಕು ಈಗ ನಾವು. ನೀವೇ ಕೇಳ್ಬಿಡಿ ಎಲ್ಲ. ಕೇಳ್ತೀನಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಥ್ಯಾಂಕ್ ಯು. ಇಲ್ಲ, ಕ್ರೆಡಿಟ್ ಹೋಗ್ಬೇಕಾಗಿರೋದು ಇವ್ರಿಗೆ ಸರ್. ಅಂದರೆ ಇವ್ರು ಬಂದು ಬಹುಶಃ ಅವಾಗ ಇನಿಷಿಯೇಟಿವ್ ತೊಗೊಂಡು ಮಾತಾಡಿರಲಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಹೇಳೋದು ಅದನ್ನೇ, ಅದಕ್ಕೆ ನಾನು ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ, ಅವರೆಲ್ಲ ಬರ್ತಾರಲ್ಲ, ಸಾಂಗಲ್ಲಿ ಬರುತ್ತಲ್ಲ, ನಾವು ಇವ್ರ ಹಣೆಗೆ ಮುತ್ಕೊಡ್ತಾ ಇರ್ತೀನಿ, ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ. ಫಸ್ಟು ಮಾಡಿದ್ವಿ, ಆ ಫಸ್ಟ್ ಶಾರ್ಟಲ್ಲಿ ನಾನು ಇವ್ರಿಗೆ ಹಿಂಗೆ ಹಿಡ್ಕೊಂಡಿದ್ದೆ, ಹಿಂಗೆ ಅಂದರೆ ತುಂಬ ಕೆಟ್ಟದಾಗಿತ್ತದು. ಹಿಂಗೆ ಹಿಡ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ. ಆ ಶಾರ್ಟ್ ಆಯಿತು. ಆಮೇಲೆ ಶಿವ ಸರ್ ಕರೆದ್ರು, ನಮ್ಮ DOP ಕರೆದ್ರು, ಸರ್ ಬನ್ನಿ ಸರ್ ಅಂತ ಬಂದು ನೋಡಿ ಸರ್ ಅಂತ ತೋರಿಸೋದು. ಏನಿಸ್ತು ಸರ್, ತುಂಬ ಡಬ್ಬ ಥರ ಇದೆ ಸರ್ ಅಂತಂದರು. ನನಗೆ ಓಕೆ, ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅಂದ್ಕೊಂಡು ಆಮೇಲೆ ಇವರು ಬಂದು ನೋಡಿದ್ರು, ಆಮೇಲೆ ಮಾತಾಡ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಅದು. ಅಲ್ಲ ಚಿತ್ರ ಅವರೇ, ಇವರು ಡೈರೆಕ್ಟರ್ ಒಂದು ಸಾಂಗಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಲೋಚನೆ ಇದೆ ನಿಮ್ಮ ಪಾತ್ರದ್ದು? ಅದು ಬಿಟ್ಟು ಸಿನಿಮಾದಲ್ಲಿ ತುಂಬ ಇದೆ. ಇದರಲ್ಲಿ ನಾವು ಸುಮ್ಮನೆ ನಿಮಗೆ ಟೀಸ್ ಮಾಡಕ್ಕೆ ಇದನ್ನು ತೋರಿಸಿರೋದು. ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ವಾ, ಅದು ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಗ್ಯಾಂಗ್. ಇಲ್ಲಿ 2 ಹುಲಿ ವೇಷದ ತಂಡಗಳಿರುತ್ತೆ ಊರಲ್ಲಿ. ಸೊ ಅವ್ರ ಮಧ್ಯೆ ಇರುವಂಥ ಒಂದು ರಿಫ್ಟ್ ಇರ್ಬೋದು, ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು, ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು, ಇಲ್ಲ ಲವ್ ಸ್ಟೋರಿ ಇರ್ಬೋದು, ಆ್ಯಂಡ್ ಹುಚ್ಚತನ, ಒಂದು ಯಂಗ್ ಹುಡುಗಿದು ಹುಚ್ಚತನ ಇರ್ಬೋದು, ಎಲ್ಲವೂ ಇದೆ. ಆ್ಯಂಡ್ ಅದೆಲ್ಲನೂ ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮಗೆ ತುದಿಯಲ್ಲಿ ಕೂರಿಸಿ ಇದೇ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿದೆ. ಆ ಟ್ವಿಸ್ಟ್ ಇದೆ, ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನಿಮಾದಲ್ಲಿ ನಾವು ಕೊಡ್ತಿದ್ದೀವಿ ಅಂತ ಐ ಥಿಂಕ್ ಐ ಕ್ಯಾನ್ ಟೆಲ್ ಯು. ಆಮೇಲೆ ಟ್ರೈಲರ್ ಲಾಸ್ಟಿಗೆ ನಾವು ಚೇತುವಿನ ಕತೆ ಹೇಳ್ತೀವಿ ಅಂತ ಹೇಳ್ತಾರೆ. ಆಸ್ ಎ ಲೀಡ್ ಆಗಿ ನಿಮಗೆ ಏನು ಅನಿಸ್ತಾ ಇದೆ ಅದ್ರ ಬಗ್ಗೆ? ಕರೆಕ್ಟ್. ಅಂದರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗತ್ತೆ. ಬಟ್ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಳ ಕತೆ ಅಂದ್ಕೊಂಡೇ ಮಾಡ್ತಾ ಇರ್ತೀನಿ. ಸೊ ಈ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಾದ್ರೂ ಪ್ರತಿಯೊಂದು ಪಾತ್ರ, ಇವಾಗ ಇನ್ನೊಂದು ಯಾವುದೋ ಪುಟ್ಟ ಪಾತ್ರ ಬಂದ್ರೆ, ಇವಾಗ ಚೇತು ಅಮ್ಮನ ಕ್ಯಾರೆಕ್ಟರ್ ಅನ್ಕೊಳ್ಳೋಣ, ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ. ಸೊ ಅವ್ರಿಗೆ ಅಂತ ಒಂದು ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ. ಸೊ ನಾವು ಯಾರ ಕತೆ ಒಬ್ಬರನ್ನ ಪಾಯಿಂಟ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಅದ್ರ ಸುತ್ತ ಎಣಿಬೇಕಾದಾಗ ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಲಿಸ್ಬೋದು ಅನ್ನೋದು ಒಂದು ಇರುತ್ತೆ. ನನ್ನ ಕತೆ ಕೇಳುವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಾಗೆ ಯೋಚನೆ ಮಾಡೋದು ಕೂಡ. ಅದರಲ್ಲಿ ಯಾರು ಲೀಡು, ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ, ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದಕ್ಕಿಂತ ಮೊದಲನೇ 2 ಮಿನಿಟ್ಸಲ್ಲಿ ಒಂದು ಪಾತ್ರ ಸತ್ತೋಯ್ತು, ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತೊಗೊಳ್ತೀನಿ. ಸೊ ಹಂಗೆ ತೊಗೊಂಡು ಅಂಥದ್ದು. ಸೊ ಅದು ನನಗೇನು ಅನಿಸಲ್ಲ. ನನಗೆ ಐ ಥಿಂಕ್ ಕಥೆ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಯಾರು ಅದು ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತಿದೆ ಜನಕ್ಕೆ, ಆ್ಯಂಡ್ ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದ ಸಿನಿಮಾ. ಹೇಳಿದ್ದಾರೆ. ಆ್ಯಂಡ್ ಇನ್ನೇನು ರಿಲೀಸ್ ಡೇಟು ಅನೌನ್ಸ್ ಮಾಡಿದ್ದೀವಿ, ಬರ್ತೀವಿ ಕೂಡ. ಸೊ ಇನ್ನೇನು ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಥಿಯೇಟರ್ ಲಿಸ್ಟಿಂಗ್ ಆಗಿದೆ. ಬಹುಶಃ ನಮಗೆ 1 ವಾರ ಇದ್ದಂಗೆ ಇದು ಫೈನಲ್ ಲಿಸ್ಟ್ ಸಿಗೋದು. ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಥಿಯೇಟರ್ಸ್ನೆಲ್ಲ ಲಾಕ್ ಮಾಡಿದ್ದೀವಿ. ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಅದು ಎಕ್ಸಾಕ್ಟ್ಲಿ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನೂ ಮಾಡಿಲ್ಲ ಸರ್. ನಾವೇನು ಮಾಡಿದ್ದೀವಿ, ನಮ್ಮದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇದೆ, ಫೇರ್ ಐಡಿಯಾ ಇದೆ. ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವುದಾದ್ರು ನಮಗೆ ವರ್ಕ್ ಆಗುತ್ತೆ, ಕನ್ನಡ ಸೆಂಟರ್ಸು ಅಂಥದ್ದನ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ. ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೋತೀವಿ. ಸಿಂಗಲ್ ಪ್ಲಸ್ ಮಲ್ಟಿಪ್ಲೆಕ್ಸ್, ಸಿಂಗಲ್ಲು ಮಲ್ಟಿಪ್ಲೆಕ್ಸ್ ಎರಡೂ ಬರುತ್ತೆ. ಸ್ಯಾಟಲೈಟ್ ಟು OTT ಮಾತುಕತೆ ಆಗಿದೆ. ಸೊ ಕ್ಲೋಸರ್ಸ್ ಇನ್ನೂ ನಾವು ಯಾವುದೂ ಮಾಡಿಲ್ಲ, ಬಿಕಾಸ್ ಎಲ್ಲ ಹಂಗೆ ನಂಬರ್ಸಲ್ಲಿ ಡಿಸ್ಕಷನ್ಸಲ್ಲೇ ಇದೆ. ಸೊ ಕೆಲವೊಬ್ಬರು ರಿಲೀಸ್ ಆದಮೇಲೆ ಮಾತಾಡೋಣ ಅಂತ, ಕೆಲವೊಬ್ಬರು ಮಾತಾಡ್ತೀವಿ ಅಂತ. ಸೊ ವಿಲ್ ಕ್ಲೋಸ್ ಇಟ್ ಸೂನ್.
ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ, 2 ಲ್ಯಾಂಗ್ವೇಜ್ಗೆ ಆಗಲೇ ಮಾತಾಡಿದ್ದೀವಿ. ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ 1 ವಾರ ಆದಮೇಲೆ ಅಲ್ಲಿ ರಿಲೀಸ್ ಆಗುವಂಥ ಪ್ಲ್ಯಾನ್ಸ್ ಇರೋದು. ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಏನು ಪ್ರೊಡಕ್ಷನ್ ಅವ್ರು ಅವರೇ, ಡಿಸ್ಟ್ರಿಬ್ಯೂಟರ್ಸೇ ತೊಗೊಳಂಗಿದ್ರೆ ಅವರೇ ತೊಗೋತಾರೆ, ಇಲ್ಲಾಂದರೆ ನಾವು ಮಾಡಿ ಕೊಡ್ತೇವೆ. ಸೊ 2ಕ್ಕೂ ರೆಡಿ ಇದ್ದೀವಿ. ಸೊ ಇದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ. ಕೇಳಬಾರ್ದು ಸರ್, ಬಜೆಟ್ಸ್ ಮಾತ್ರ ಕೇಳಲೇಬಾರ್ದು, ನಿಮಗೆ ತಲೆ ದಿಮ್ಮನ್ನುತ್ತೆ. ಸೊ ಏನು ಹೆಚ್ಚಿಗೆ ಏನೂ ಖರ್ಚು ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಖರ್ಚು ಮಾಡಿದ್ದೀವಿ ಅಷ್ಟೇ. ಸರ್ ಇಲ್ಲಿ 2 ವಿಚಾರ ಇದೆ ಸರ್. ಒಂದು, ಜನ ಸಿನಿಮಾಗೆ ಬರ್ತಿಲ್ಲ ಅನ್ನೋದು, ಆಯಿತಾ, ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ, ಆಯಿತಾ. ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂದರೆ ಕಂಟೆಂಟ್ನ ಫಸ್ಟ್ ನೋಡಬೇಕು ಜನ. ಕಂಟೆಂಟನ್ನು ನೋಡಬೇಕಂದ್ರೆ ನಾನು ಕಂಟೆಂಟ್ನ ಜನಕ್ಕೆ ಕಳಿಸಿರ್ಬೇಕು ಮುಂಚೆ. ಸೊ ಇಲ್ಲಾಗಿದ್ದು ಗೊಂದಲಗಳು ಅದೇ. ನಮಗೆ ಲಾಸ್ಟ್ ಟೈಮ್ ಅಷ್ಟು ಗ್ಯಾಪ್ ಸಿಗಲೇ ಇಲ್ಲ, ತುಂಬ ರಶ್ಶಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ, ಮುಂದೆ ಹೋದರೆ ಥಿಯೇಟರ್ ಸಿಗಲ್ಲ, ದೊಡ್ಡ ದೊಡ್ಡ ಸಿನಿಮಾ ಇದೆ, ಅದಿದೆ ಇದಿದೆ ಅಂದ್ಕೊಂಡು. ಸೊ ಆ ರಶ್ಶಲ್ಲಿ ಬರಬೇಕಾದ್ರೆ ನಮಗೆ ಹೊರಟಿದ್ದು, ಹೌದು ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ, ಈ ಸಿನಿಮಾ ಯಾಕೆ ನಾನು ನೋಡಬೇಕು ಥಿಯೇಟರ್ಗೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ಸೊ ಅದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾವು ಟೈಮ್ ತೊಗೊಂಡು ಮುಂದಕ್ಕೆ ಬಂದಿದ್ದು. ಸೊ ಈಗ ಆ ನಿಟ್ಟಲ್ಲೇ ನಾವೊಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕಿ ಜನರ ಹತ್ರ ಹೋಗಿ ಈ ಕಂಟೆಂಟ್ನ ನೀವು ಯಾಕೆ ನೋಡಬೇಕು ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಮುಖ್ಯವಾಗಿ ಅದೊಂದಕ್ಕೋಸ್ಕರನೇ ನಾವು ಮುಂದಕ್ಕೆ ಬಂದದ್ದು ಅಷ್ಟೇ. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಫೈನಲಿ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದು. ಶಿವಸೇನಾ ಅಂತ ಸಿನಿಮಾಟೋಗ್ರಫರ್. ಕ್ವಾಲಿಟಿ ಸೈಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವ್ರ ಹೆಸರು ಶಿವಸೇನಾ ಅಂತ. ಸಲಗ, ಭೀಮಾ, ಸಿಟಿ ಲೈಟ್ಸ್ ಅದೆಲ್ಲರ ಸಿನಿಮಾಟೋಗ್ರಫರ್ ಇವರೇ. ಎಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು. ಅವರ ಲಕ್ ಸ್ವಲ್ಪ ನಮ್ಮ ಸಿನಿಮಾಗೂ ಆಗಿ ನಮ್ಮ ಸಿನಿಮಾನು ಹಿಟ್ ಆಗಲಿ ಅಂತ. ಸೊ ಶಿವಸೇನಾ ಅವರು ಸಿನಿಮಾಟೋಗ್ರಫರ್. ನನ್ನ ಫೇವ್ರೇಟ್ DOP ಅವರು. ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಹೀರೋಯಿನ್ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಡೈರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಟೆಕ್ನಿಕಲ್ ಟೀಮ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾನು ಕಲ್ತಿದ್ದು ಶಿವು ಸೆಟ್ಸಲ್ಲಿ ಇರಬೇಕಾದ್ರೆ. ಯಾಕೆಂದರೆ ನಾವು ಒಂದು ಕಡೆ ಕಡಿಮೆ ಬಜೆಟ್ಸಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಯಾವ ಇದು ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಂದು ಶಾರ್ಟನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡಬಹುದು, ಯಾವುದನ್ನು ಯಾವ ಆ್ಯಂಗಲಲ್ಲಿ ತೊಗೊಂಡ್ರೆ ಅಥವಾ ಯಾವ ಲೈಟಿಂಗಲ್ಲಿ ತೊಗೊಂಡ್ರೆ ಪ್ರತಿಯೊಂದನ್ನು ಸಂಜೆ ಆದರೆ ಡಿಸ್ಕಸ್ ಮಾಡಿ ಏನು ಲೊಕೇಶನ್ಸ್ನ ಲಾಕ್ ಮಾಡಿ ಅದಾದಮೇಲೆ ಹೋಗಿ ಬೆಳಗ್ಗೆನೆ ಅದನ್ನು ಸೆಟ್ ಮಾಡಿ ಕೊಡ್ತಾ ಇದ್ದಂಥವ್ರು ನಮ್ಮ DOP. ಸೊ ಇವರಿಬ್ಬರು ಇಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಗ್ರ್ಯಾಂಡ್ಯೂರಾಗಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಕಾರಣ ಇವರಿಬ್ಬರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಎಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ತಿಳಿಸಿದ್ರು. ಇಲ್ಲ, ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗವಾಗಿದ್ದು, ಕೆಲಸ ಮಾಡಿದ್ದು. ಆ ಜಾಗದ ವೈಭವನ ತುಂಬ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ. ಖುಷಿ ಇದೆ. ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಟೀಮ್ ಕಡೆಯಿಂದ. ಸತತವಾಗಿ ಒಂದು 70 ಡೇಸ್ ಶೂಟ್ ಮಾಡಿದ್ದೀವಿ ಸರ್. ಚೆನ್ನಾಗಿ ನಗ್ನಗ್ತಾನೆ ಇರ್ತಿದ್ವಿ ಸರ್ ಪ್ರತಿ ಸಲ. ಹೌದು, ಅಂದರೆ ಕ್ಯಾಮ್ರಾಮನ್ ಅಂದರೆ ತುಂಬ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್. ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ, ನಗ್ನಗ್ತಾ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ. ಸರ್ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಕೇಳಿದಾಗ ತುಂಬ ಖುಷಿಯಾಯಿತು. ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು, ಅದು ನನಸಾಗಿದೆ. ಮತ್ತು ಆ ಜಾಗ, ಪ್ರತಿ ಸಲ ಜಾಗ ಅದರದ್ದೇ ಆದಂಥ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ. ಅದು ನನಗೆ ಹೊಸ್ದಾಗಿ ಕಾಣ್ತಾ ಶುರುವಾಯಿತು. ಅದನ್ನು ಫ್ರೇಮಿಂಗ್ ಮಾಡಿದ್ದು ತುಂಬ ಚಾಲೆಂಜಸ್, ತುಂಬ ಸಮಯ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ, ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ನ ಟೇಕಿಂಗ್ ತೊಗೊಂಡಿದ್ದೀವಿ. ನೀವು ಆಲ್ರೆಡಿ ದೊಡ್ಡ ಬಿಗ್ ಹಿಟ್ ಕೊಟ್ಟಿದ್ದೀರಾ, ಬಟ್ ಈ ಕರಾವಳಿ ಕಂಟೆಂಟ್ ಜೊತೆ ಕೆಲಸ ಮಾಡೋಕ್ಕೆ ಡಿಫ್ರೆನ್ಸ್ ಏನಿತ್ತು ಅಂತ, ಬೇರೆ ಕಂಟೆಂಟ್ಗೂ ಈ ಕಂಟೆಂಟ್ ಜೊತೆ ಕೆಲಸ ಮಾಡೋದು? ಸರ್ ತುಂಬ ಡಿಫ್ರೆನ್ಸ್ ಇದೆ ಸರ್. ನನಗೆ ಮೊದಲು ಅದು ತುಂಬ ಎಕ್ಸೈಟ್ ಆಗೋ ವಿಚಾರ ಏನು ಅಂದರೆ, ಕತೆ ಮುಖಾಂತರ ಆ ಜಾಗನ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡೋದೇ ತುಂಬ ಹೊಸ್ದಾಗಿತ್ತು. ಮತ್ತು ಆ ಪಾತ್ರಗಳ ಬಿಹೇವಿಯರ್ ತುಂಬ ಹೊಸ್ದಾಗಿ, ಮತ್ತು ಆ ಭಾಷೆ, ಆ ಜಾಗ, ಆ ಜನ, ಅದನ್ನು ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ಹೊಸ್ತು. ಒಬ್ಬ ಸಿನಿಮಾಟೋಗ್ರಾಫರ್ಗೆ ಜಾಗನೇ ಫಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ.
ಇದರಿಂದ ಇವಾಗ ಮಲಯಾಳಮಲ್ಲಿ ಒಂದಿಷ್ಟು ಡಿ ಒ ಪಿಗಳು ಅವ್ರ ಜಾಗನ ಚೆನ್ನಾಗಿ ತುಂಬ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸೆರೆ ಹಿಡಿಬೇಕಲ್ಲ ಸರ್, ಅದೊಂದು ತುಂಬ ಹೊಸ ವಿಷಯ ಅದು ನನಗೆ. ಥ್ಯಾಂಕ್ ಯು ಸರ್. ಮಾಸ್ಟರು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರದಂತಹ ಒಂದು ಕಾಂತಾರ ಚಾಪ್ಟರ್ 1 ಅಂತ ದೊಡ್ಡ ಬಿಗ್ ಹಿಟ್ಟನ್ನು ಕೊಟ್ಟಿದ್ದಾರೆ. ಸೂ ಫ್ರಮ್ ಸೋನಾ, ಕೊನೆಯ ಫೈಟ್. ಸೊ ನಮ್ಮ ಸಿನಿಮಾಗೆ ಕೂಡ ಟೋಬಿ ಕೂಡ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾದಲ್ಲಿ ಕೂಡ 3 ಫೈಟ್ ಇದೆ. 3 ಫೈಟನ್ನು ಅರ್ಜುನ್ ಮಾಸ್ಟ್ರೇ ಕಂಪೋಸ್ ಮಾಡಿದ್ದಾರೆ. 3 ಫೈಟ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅವರು ಮಾತಾಡ್ತಾರೆ. ಎಲ್ರಿಗೂ ಹೆಸರು ಅರ್ಜುನ್ ರಾಜ್ ಅಂತ, ಆ್ಯಕ್ಷನ್ ಕೊರಿಯೋಗ್ರಾಫರ್. ಸ್ಟ್ರೈಟಾಗಿ ಈ ಆ್ಯಕ್ಷನ್ಸು ಈ ಸಿನಿಮಾದಲ್ಲಿ ಯಾವುದೇ ಥರ ಗಿಮಿಕ್ ಆ್ಯಕ್ಷನ್ ಇಲ್ದಿರ, ಸೊ ತುಂಬ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಈ ಇದರಲ್ಲಿರೋ ಆ್ಯಕ್ಷನ್ಸ್ಗಳೆಲ್ಲ. ಡೈರೆಕ್ಟರ್ ಹೇಳ್ದಂಗೆ 3 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಬಟ್ ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರಲ್ಲ, ಯಾವುದು ಸಿನಿಮಾಯಿಂದ ಹೊರಗಡೆ ತೆಗೆದು ಇಟ್ಟರು. ಇವಾಗ ಈ ರೀಸೆಂಟ್ ಟೈಮ್ನಲ್ಲೆಲ್ಲ ತುಂಬ ಸ್ಲೋ ಮೋಷನ್ ಇಟ್ಟು ನೀವು ಆ ಫೈಟ್ನ ತೆಗೆದ್ರು ಕತೆ ಓಡುತ್ತೆ ಸಿನಿಮಾ. ಆ ಥರ ಇಲ್ದಿರ ಕತೆ ಜೊತೆನೇ ಆ ಫ್ಲೋ ಜೊತೆನೇ ಇರೋವಂಥ ಆ್ಯಕ್ಷನ್ಸ್ಗಳು ಇದರಲ್ಲಿ ಮೂಡಿ ಬಂದಿದೆ. ಸೊ ಮತ್ತು ತುಂಬ ರಿಯಲಿಸ್ಟಿಕ್ಕಾಗಿ ಮಾಡಿದ್ದೀವಿ, ಯಾವುದೇ ಸ್ಲೋ ಮೋಷನ್ಸು ಆ ಥರ ಇಲ್ದಿರ ತುಂಬ ಲೈವ್ ಅನಿಸುತ್ತೆ. ಇವಾಗ ಯಾವುದೇ ಒಂದು ಹೀರೋ ಫೈಟ್ ಮಾಡೋ ಥರ ಯಾವುದೂ ಇರಲ್ಲ. ನೀವು ಆ ಥರ ಎಮೋಷನ್ಸ್ನ ಫೇಸ್ ಮಾಡಿದಾಗ ಹೆಂಗೆ ರಿಯಾಕ್ಟ್ ಆಗ್ತೀವಿ, ಸೊ ಅದೇ ಥರದ ಕೊರಿಯೋಗ್ರಫಿ ಇದರಲ್ಲಿ ಟ್ರೈ ಮಾಡಿದ್ದೀವಿ. ಸಿನಿಮಾಟೋಗ್ರಫಿ ಶಿವಸೇನಾ ಸರ್ ಅದರಲ್ಲಿ ತುಂಬ ಸಪೋರ್ಟಿವ್ ಇತ್ತು, ಯಾಕಂದರೆ ಈ ಲೈವ್ ಲೊಕೇಶನ್ಸ್ಗಳಲ್ಲಿ ತುಂಬ ಟ್ರೈ ಮಾಡಿದ್ವಿ ಆ್ಯಕ್ಷನ್ಸ್ ಎಲ್ಲ, ಲೈಕ್ ಚೇಸಿಂಗ್ ಎಲ್ಲ. ಸೊ ಹೀರೋ ಮತ್ತು ಫೈಟರ್ಸ್ಗಳೆಲ್ಲ ಅವರೆಲ್ಲ ಏನು ಓಡಬೇಕು ಅದಕ್ಕಿಂತ ಮುಂದೆ ಇವ್ರು ಓಡಬೇಕು, ಬಿಕಾಸ್ ಅದು ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಯಾವುದನ್ನು ಸ್ಟಡಿ ಇಲ್ದಿರ ಎಲ್ಲನೂ ರನ್ನಿಂಗಲ್ಲಿ ತೆಗೆಯುವಂಥದ್ದು ಆ ಥರದ್ದೆಲ್ಲ ಆ್ಯಕ್ಷನ್ಸ್ಗಳು. ಸೊ ಆ ಥರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಈವನ್ ಹೀರೋಗೆ ನಾನು ಹೇಳ್ದಂಗೆ ತುಂಬ ಕಮರ್ಷಿಯಲ್ ಆ್ಯಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲೈವ್ ಇತ್ತು. ಸೊ ಫೈಟರ್ಸ್ ಹೊಡೆಯೋದಾಗಲಿ ಓಡಿಸ್ಕೊಳೋದಾಗಲಿ, ಸೊ ಸ್ವಲ್ಪ ಅಂದರೆ ತುಂಬ ರಿಸ್ಕಿ ಇಲ್ದಿರ ಲೈವ್ ಇತ್ತು. ನಿಮಗೆ ಸಿನಿಮಾ ನೋಡಿದಾಗ ಅದು ಫೀಲ್ ಆಗುತ್ತೆ. ಸೊ ಇವಾಗ ನಾನು ಅದನ್ನು ನೋಡಿದ್ದೀನಿ, ಎಡಿಟ್ ಮಾಡಿರೋದ್ರಿಂದ ಆ ಫೀಲ್ ಇದೆ ನನಗೆ, ತುಂಬ ಲೈವ್ ಆಗಿ ಬಂದಿದೆ. ರೀಸೆಂಟ್ ಟೈಮ್ನಲ್ಲಿ ನಾನು ಮಾಡಿರೋ ಆ್ಯಕ್ಷನ್ಗಳಲ್ಲಿ ಸ್ವಲ್ಪ ಇದೊಂದು ಲೈವ್ ಫೀಲ್ ಕೊಡ್ತಾ ಇದೆ. ಸೊ ಆ ಥರ ಖುಷಿ ಇದೆ. ಮೂರು ಚೆನ್ನಾಗಿದೆ. ಚೇಸ್ ಅದೇ ನಾ ಹೇಳ್ದಂಗೆ ಅದು ಒಂದು ಚೇಸ್ ಇದೆ ಒಂದು ರನ್ನಿಂಗಲ್ಲಿ. ಸೊ ಆ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲೂ ನಾವು ಮ್ಯಾಕ್ಸಿಮಮ್ ಅದರಲ್ಲಿ ಕೊರಿಯೋಗ್ರಫಿ ಎಲ್ಲ ಎಮೋಷನ್ ಜೊತೆನೇ ಕನ್ವೆ ಮಾಡೋ ಥರ ಇತ್ತು. ಯಾವುದು ನಮಗೆ ಫೈಟು ಏನು ಕಿಕ್ ಮಾಡು ಪಂಚ್ ಮಾಡು ಆ ಥರದ್ದು ಇಲ್ದಿರ, ಸೊ ಅಲ್ಲಿ ನಾವು ಓಡಬೇಕಾದ್ರೆ ಅಲ್ಲಲ್ಲಿ ಏನು ಸಿಗುತ್ತೆ ಎಲಿಮೆಂಟ್ಸ್ಗಳು ಎಕ್ವಿಪ್ಮೆಂಟ್ಸ್ ಏನೇನು ಸಿಗುತ್ತೆ, ಸೊ ಅದನ್ನೆಲ್ಲ ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ವಿ. ಸೊ ಅದು ತುಂಬ ಖುಷಿ ಕೊಡ್ತದೆ ಆ ಆ್ಯಕ್ಷನ್. ಇಲ್ಲ ಆ ಥರ ಪ್ರೆಷರ್ ಏನು ಬಂದಿಲ್ಲ ಕತೆಗೆ, ಆದರೆ ಕತೆನಲ್ಲೇ ಇದ್ದಿದ್ದರಿಂದ ಸೊ ಆ ಫ್ಲೋನಲ್ಲೇ ಮಾಡ್ಕೊಂಬಂದಿದ್ದೀವಿ. ಇಂಥ ಸಿನಿಮಾಗಳನ್ನು ಕೊಟ್ಟವರು. ಸೊ ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮುಂದರ್ಸ್ಕೊಂಡು ಹೋಗೋದು ಹೇಗೆ ಅಂತೇಳಿ ಯಾವ ಒಂದು ಕೇಸಲ್ಲಿ ಕೇಳಿದ್ರು ಏನು ಆಗಿದೆ ಇನ್ನು ಪ್ರಮೋಷನ್ ಅಂತೇಳಿ ಬಂದಾಗ ನಿಮ್ಮ ಎದುರುಗಡೆ ನಾವು ಕೂತ್ಕೊಂಡಿದ್ದೇವೆ, ನಮ್ಮ ಎದುರುಗಡೆ ನೀವು ಕೂತಿದ್ದೀರಾ, ಪ್ರಮೋಷನ್ ನಿಮ್ಮ ಕೈಯಲ್ಲಿದೆ. ಆದಷ್ಟು ಪ್ರಮೋಷನ್ ಮಾಡಿ ನಮ್ಮ ಈ ಪಿಕ್ಚರ್ನ ಗೆಲ್ಲಿಸ್ಕೊಡಿ. ಹಾಂ ಪಿಕ್ಚರ್ ಸೆಟ್ಟಲ್ಲೇ ಇದೆ ಸರ್ ಫುಲ್. ನೀವೇನು ನೋಡಿದಿರಾ ಆ ದೇವಸ್ಥಾನ ಆಗಲಿ ಎಲ್ಲವೂ ಸೆಟ್, ಅದು ದೇವಸ್ಥಾನ ಆಗಿ ಪ್ರೊಸೆಷನ್ ಆಗಲಿ ಎಲ್ಲವೂ ಅದು ಆ್ಯಸ್ ಇಟ್ ಆಗಿ ರೀಕ್ರಿಯೇಟ್ ಮಾಡಿದಂಥದ್ದು. ಎಲ್ಲೂ ಹೋಗಿ ಯಾವುದೇ ಪ್ರೋಗ್ರಾಮಲ್ಲಿ ತೊಗೊಂಡ್ಬಂದಂಥದ್ದು ಯಾವುದೂ ಇಲ್ಲ ಅದರಲ್ಲಿ, ಎಲ್ಲ ರೀಕ್ರಿಯೇಷನ್. ಮಂಗಳೂರು ಮುಲ್ಕಿ, ಮಂಗಳೂರು, ಹೆಜ್ಮಾಡಿ, ಒಂದು ಬೆಂಗಳೂರಲ್ಲಿ. ಅಲ್ಲ ಶಿಟ್ರೆ, ಈಗ ಕರಾವಳಿ ಅದಕ್ಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಿಲ್ಲ. ಮೇ ಬಿ ಸಿನಿಮಾ ರಿಲೀಸ್ ಆದ ನಂತರ ಅವ್ರಿಗೆ ತಲುಪಿ ಅವರೇನಾದರೂ ಸಪೋರ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ. ಎಸ್, ಸಪೋರ್ಟ್ ಮಾಡಲಿ ಅನ್ನೋದು ನಮ್ಮ ಆಶಯ ಅಷ್ಟೇ, ನಮ್ಮ ಆಶಯ ಕೂಡ ಸರ್.
ಅಲ್ಲ ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು ಇವಾಗ ಲೆಟ್ಸ್ ಸೇ ನಮ್ಮ ಅಪ್ಪನೇ ಸೂಪರ್ ಸ್ಟಾರ್ ಆಗಿದ್ರು ನಾನು ಹೋಗಿ ಯಾವುದಕ್ಕೂ ಹಂಗೆ ಕೇಳಲ್ಲ. ಸೊ ಅವ್ರ ಪಾಪ ಅಂಥದ್ರಲ್ಲಿ ಅವರೆಲ್ಲ ನನ್ನ ಕೋ ಆ್ಯಕ್ಟರ್ಸು, ಅವ್ರಿಗೆ ಮುಜುಗರ ತರುವಂಥ ಕೆಲಸ ನಾನು ಮಾಡಲ್ಲ. ಅಕಸ್ಮಾತ್ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಅದ್ರ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಅವಾಗ ಶೇಮ್ಲೆಸ್ ಆಗಿ ಪ್ಲೀಸ್ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದರೆ ನಾನೇ ಕೇಳೋಕೆ ಹೋಗಲ್ಲ. ಅದು ಖಂಡಿತವಾಗ್ಲೂ ಮಾಡ್ತೀನಿ, ಆಬ್ವಿಯಸ್ಲಿ ಆಫ್ಕೋರ್ಸ್ ಎಲ್ಲನೂ ಕರಿಬೇಕು. ಬಟ್ ಅದಕ್ಕೆ ನೀವು ಹೇಳ್ದಂಗೆ ಇಲ್ಲ ಈ ಇವೆಂಟಿಗೆ ಬನ್ನಿ ಅದು ಇದು ಅಂತ ಎಲ್ಲ ಅದು ಹೇಳೋದು ಸ್ವಲ್ಪ ಮುಜುಗರ ಆಗುತ್ತೆ. ಅವರೇ ಏನಾಗ್ತಾ ಇದೆ ಸಿನಿಮಾ ಬಗ್ಗೆ ಅಂದರೆ ಇದಾಗ್ತಾ ಇದೆ ಇವೆಂಟಿಗೆ ಬರ್ತೀರಾ ಅಂತ ಅವಾಗ ಕೇಳ್ಬೋದು. ಇವಾಗ ಕೇಳ್ತೀನಿ, ಇವಾಗ ನೆಕ್ಸ್ಟ್ ಹೋದಾಗ ಶೋಗೆ ಕರಿಬೇಕು. ಎಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.